ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಿಂಚನ ಪ್ರೆಗ್ನೆಂಟ್ ಆಗಿದ್ದಾಳೆ ಗೊತ್ತಾ? ಓ ನೈಸ್. ಆರಾಮಾಗಿದ್ದಾಳ? ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನು ಆರಾಮಾಗಿದ್ದಾಳೆ. ನೀನು ಒಂದು ಫೋನ್ ಮಾಡಿ ವಿಶ್ ಮಾಡ್ಬಿಡು ಅವಳಿಗೆ. ಹಾ ಸರಿ ಮಾಡ್ತೀನಿ. ಹಾಗೆ ಅವಳು ಗಂಡ ಇದ್ದಾನಲ್ಲ, ಅದೇ ಯಾವ ಕೆಲಸನೂ ಮಾಡದೇ ಇದ್ದವನು ಕಣೆ, ಯೂಸ್ಲೆಸ್ ಫೆಲೋ. ಅವನ ಬಗ್ಗೆನೂ ಒಂದು ಸ್ವಲ್ಪ ಹೇಳು. ಅವನು ಎಂಥ ಕೇರ್ಲೆಸ್ ಪರ್ಸನ್ ಗೊತ್ತಾ? ಹೆಂಡತಿ ಪಾಪ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಿದ್ರು ಒಂಚೂರು ಕೇರು ಕನ್ಸನು ಏನೂ ತೋರಿಸಲ್ಲ ಕಣೆ. ಈಗ ರವಿ ಅವ್ರನ್ನ ನೋಡು, ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಿನ್ನ ನೋಡ್ಕೊಳ್ಳೋದ್ರಲ್ಲಿ ಕಾಲ್ ಭಾಗನೂ ಅವಳನ್ನ ನೋಡ್ಕೊಳ್ಳಲ್ಲ. ಪಾಪ ಅನ್ಸುತ್ತೆ ಅವಳನ್ನ ನೋಡಿದ್ರೆ. ಅದಕ್ಕೆ ನೀನೇ ಅವಳಿಗೆ ಕಾಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಂಡನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನ ಹೇಳು. ಅದು ಹೇಗೆ? ನಾನು ಅವಳಿಗೆ ಫೋನ್ ಮಾಡಿ ಅವಳ ಗಂಡನ ಬಗ್ಗೆನೇ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೊಳ್ಳಲ್ವಾ? ಯಾವ ಬೇಜಾರು ಇಲ್ಲ, ಎಂಥದ್ದು ಇಲ್ಲ ಕಣೆ. ಪಾಪ ಈ ಥರ ಹೆಣ್ಮಕ್ಳಿಗೆಲ್ಲ ನಾವೇ ಗೈಡೆನ್ಸ್ ಕೊಡಬೇಕು. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡದೇ ಇದ್ರೆ ಇನ್ಯಾರು ಮಾಡ್ತಾರೆ ಹೇಳು? ಬರೀ ಪ್ರೀತಿಸಿ ಮದುವೆ ಮಾಡ್ಕೊಂಬಿಟ್ರೆ ಆಗೋಯ್ತಾ? ಹೆಂಡತಿನ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ತಾನೆ ಅವನಿಗೆ. ನೀನು ಹೇಳೋದು ಸರಿಯಾಗಿದೆ. ಸರಿ ಇರು, ಅವಳಿಗೆ ಇವಾಗಲೇ ಫೋನ್ ಮಾಡ್ತೀನಿ. ಹಲೋ. ಹಾಯ್ ಸಿಂಚನಾ, ಕಂಗ್ರಾಟ್ಸ್. ವಿಷಯ ಗೊತ್ತಾಯ್ತು. ಅಂದಾಗೆ ಎಷ್ಟು ತಿಂಗಳು? ಈಗ 3ನೇ ತಿಂಗಳು. ನೈಸ್. ನಿನ್ನ ಗಂಡ ತುಂಬ ಖುಷಿಯಾಗಿರ್ಬೇಕಲ್ವಾ? ಹಾಂ, ಅವ್ರಿಗೆ ತುಂಬಾ ಖುಷಿಯಾಗಿದೆ. ಮತ್ತೆ ಖುಷಿ ಆಗದೆ ಇರುತ್ತಾ? ಯಾರೇ ಆದರೂ ತಾನು ಅಪ್ಪ ಆಗ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಖುಷಿ ಆಗೇ ಆಗ್ತಾರೆ. ನಿನ್ನ ಗಂಡ ಮೋಸ್ಟ್ಲಿ ನಿನ್ನನ್ನು ಹೂವಿನ ಥರ ನೋಡ್ಕೊತಿರ್ಬೇಕು. ನನ್ನ ಗಂಡ ನೋಡು, ನಾನು ಪ್ರೆಗ್ನೆಂಟ್ ಅಲ್ಲ ಅಂದರೂ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾನೆ. ಅಂದಮೇಲೆ ನಿನ್ನನ್ನು ನೋಡ್ಕೊಳ್ದೆ ಇರ್ತಾನಾ? ಮೋಸ್ಟ್ಲಿ ನಿನ್ನ ಕಾಲನ್ನ ನೆಲದ ಮೇಲೂ ಇಡಕ್ಕೆ ಬಿಡ್ತಿಲ್ಲ ಅನ್ಸುತ್ತೆ. ಎತ್ಕೊಂಡು ಓಡಾಡ್ತಿರ್ಬೇಕು ಅಲ್ವಾ? ಹೌದು, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಗುಡ್ ಗುಡ್. ಗಂಡ ಅಂದರೆ ಹಾಗಿರ್ಬೇಕು ನೋಡು. ಕೆಲವರು ಇರ್ತಾರೆ, ತಾವಾಯ್ತು ತಮ್ಮ ಕೆಲಸ ಆಯ್ತು, ಹೆಂಡತಿ ಬೇಡ ಏನು ಬೇಡ ಹಾಗಿರ್ತಾರೆ. ಆದ್ರೆ ನಿನ್ನ ಗಂಡ ಹಾಗಲ್ಲ ಬಿಡು, ನನಗೆ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಬಿಡು. ಸಿಂಚನಾ ನೋಡು, ಈ ಟೈಮಲ್ಲಿ ನೀನು ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿಂದು ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸರಿ ಸಿಂಚನಾ, ಫ್ರೀ ಮಾಡಿಕೊಂಡು ನಾನು ಮತ್ತು ರವಿ ಒಂದ್ಸಲ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀವಿ. ಟೇಕ್ ಕೇರ್. ಥ್ಯಾಂಕ್ ಯು. ಕರೆಕ್ಟಾಗಿ ಮಾತಾಡಿದ್ನಾ? ಮತ್ತೆ ಮಾತಾಡಿದ್ರೆ ನಾನು ನಿನಗೆ ಹೇಳ್ಕೊಡ್ಬೇಕಾ? ಪರ್ಫೆಕ್ಟಾಗಿ ಮಾತಾಡಿದ್ಯಾ ಬಿಡು. ಪಾಪ ಕಣೆ, ಈ ಥರ ಅಮಾಯಕ ಹೆಣ್ಮಕ್ಳಿಗೆಲ್ಲ ನಾವು ಹೀಗೆ ಪದೇ ಪದೇ ಹೇಳಿ ಗೈಡೆನ್ಸ್ ಕೊಡ್ತಾ ಇರಬೇಕು. ಇಲ್ಲಾಂತಂದ್ರೆ ಈ ಯೂಸ್ಲೆಸ್ ಫೆಲೋ ಥರದವರೆಲ್ಲ ಅವ್ರನ್ನ ತಾಳಕ್ಕೆ ತಕ್ಕಂಗೆ ಕುಣಿಸ್ತಾ ಇರ್ತಾರೆ. ನಮ್ಮ ಸಿಂಚು ಅಂತವ್ರು ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತಾ ಇರ್ತಾರೆ ಅಷ್ಟೇ. ಅದಕ್ಕೆ ನಾವು ಅವಾಗವಾಗ ಈ ಥರ ತಲೆಗೆ ತುಂಬಿಸ್ತಾ ಇದ್ರೆ ಇವ್ರಿಗೂ ಬುದ್ಧಿ ಬರುತ್ತೆ. ಅವ್ರ ಗಂಡಂದ್ರನ್ನ ಕಂಟ್ರೋಲಲ್ಲಿ ಇಟ್ಕೋತಾರೆ. ಸರಿ, ಬಾ ನಿನಗೆ ಕಾಫಿ ಮಾಡ್ಕೊಡ್ತೀನಿ. ಜಯಂತ್, ಯಾಕಪ್ಪ ಹೀಗೆ ಕೂತಿದ್ಯಾ? ಪ್ರೀತಿ ಮಾಡೋದೇ ತಪ್ಪ ಶಾಂತಮ್ಮ? ಈಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪು ನಡೆದು ಹೋಗ್ಬಿಟ್ಟಿದೆ ಶಾಂತಮ್ಮ. ನನ್ನ ಪ್ರೀತಿ ನನ್ನ ಹೊರಗಿಂದ ಒಬ್ಬ ಕ್ರೂರಿಯಾಗಿ ಕಟಕನಾಗಿ ಬಿಂಬಿಸ್ತಾ ಇದೆ. ಆದರೆ ನನ್ನ ಜಾಮಿಯವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ವಾ ಶಾಂತಮ್ಮ? ಹಾಗಾದ್ರೆ ಅವ್ರನ್ನ ನಗ್ನಗ್ತ ಸಂತೋಷವಾಗಿರ್ಬೇಕು ಅಂತ ಜೋಪಾನವಾಗಿ ನೋಡ್ಕೊಂಡಿದ್ದೆ ತಪ್ಪ ಅಂತ? ನೀನು ನೋಡ್ಕೊಂಡಿದ್ದೆ ತಪ್ಪೇನೋ? ಈಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಶಾಂತಮ್ಮ, ಜಾನಿಯವ್ರ ಫ್ರೆಂಡ್ ಮನೆಗೆ ಹೋದಾಗ ಅವರು ಜಾನಿಯವ್ರ ಮದುವೆ ಆದಮೇಲೆ ಡಲ್ ಆಗಿದ್ರು ಅಂತ ಹೇಳ್ಬಿಟ್ರು ಶಾಂತಮ್ಮ. ಫೋನ್ ಮಾಡಿದ್ರೆ ಯಾರ ಜೊತೆನೂ ಮಾತಾಡ್ತಾನೆ ಇರಲಿಲ್ವಂತೆ. ಮನೆಗೆ ಯಾರಾದರೂ ಬರ್ತೀನಿ ಅಂದರೆ ಬೇಡ ಅನ್ನೋರಂತೆ ಶಾಂತಮ್ಮ. ಅವ್ರು ಹೀಗೆಲ್ಲ ಆಡ್ತಿದ್ರು ಅಂದರೆ ನಾನೇ ಸರಿ ಇಲ್ಲ ಅಂತಲ್ವಾ ಶಾಂತಮ್ಮ? ಅಯ್ಯೋ, ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಏನೋ ಅವಳಿಗೆ ನಿನ್ನ ಪ್ರೀತಿ ಅವಳೊಬ್ಬಳಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹಾಗೆ ಹೇಳಿರ್ಬೋದಲ್ವಾ? ಇಲ್ಲ ಶಾಂತಮ್ಮ, ನಮ್ಮನೆಗೆ 100 ಜನ ಬಂದರೂ ನನ್ನ ಕಣ್ಗಳು ಜಾನ್ಯವ್ರನ್ನ ಬಿಟ್ಟು ಎಲ್ಲೂ ಸರಿತಿರ್ಲಿಲ್ಲ.
ಈ ವಿಷಯ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇಲ್ಲದೆ ಹೋಗಿದ್ರೆ ಈಗ ಹುಚ್ಚಿನ ಹಾಗೆ ಅವರಿಲ್ಲ ಅಂತ ಯಾಕೆ ಅವ್ರನ್ನ ಹುಡ್ಕೊಂಡು ಅಲ್ಲಿತ್ತಿದ್ದೆ ನಾನು. ಆ? ಶಾಂತಮ್ಮ ಅವರು ಒಂದೇ ಒಂದ್ಸಲ ನನ್ನ ಹತ್ರ ಬಂದು ನನಗೆ ಹೀಗೆಲ್ಲ ಆಗ್ತಾ ಇದ್ದಂತೆ ಹೇಳ್ಬಿಟ್ಟಿದ್ರೆ ವಿಷಯ ಮುಗ್ದೋಗಿರೋದಲ್ಲ ಶಾಂತಮ್ಮ. ನಾನು ಅವ್ರನ್ನ ಇನ್ನೂ ಜೋಪಾನವಾಗಿ ನೋಡ್ಕೋತಿದ್ದಲ್ಲ ಶಾಂತಮ್ಮ. ಈಗ ನೋಡಿ ತಪ್ಪು ಅವ್ರು ಮಾಡಿ ಚಿನ್ನು ಮರಿ ನೀವು ತಪ್ಪು ಮಾಡಿ ಈಗ ನನ್ನನ್ನು ತಪ್ಪಿತಸ್ಥಂತ ಬಿಂಬಿಸ್ತಾ ಇದ್ದೀರಲ್ಲ, ಇದು ಸರಿನಾ? ಉತ್ತರ ಕೊಡಿ ನನಗೆ. ಸಾರಿ ಚಿನ್ನು ಮರಿ, ನಾನು ಹಾಗೆಲ್ಲ ಕಿರ್ಚಲ್ಲ. ಸಾರಿ ನನಗೆ ಹುಚ್ಚಿಡಿತಾ ಇದೆ ಶಾಂತಮ್ಮ, ಹುಚ್ಚಿಡಿತಾ ಇದೆ. ಅಯ್ಯೋ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದೀಯ ನೀನು? ಈಗ ಅವಳನ್ನ ಹುಡುಕ್ತಿದೀಯ ತಾನೆ? ಅವಳು ಖಂಡಿತವಾಗಿ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆಯಪ್ಪ. ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ನೀ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ. ಸ್ವಲ್ಪ ಸಮಾಧಾನವಾಗಿರು. ಸಮಾಧಾನ? ಹಾಂ, ಇನ್ನೆಲ್ಲಿ ಸಮಾಧಾನ ಶಾಂತಮ್ಮ? ಇಷ್ಟು ದಿವಸ ಯಾರು ನನ್ನ ಕಡೆ ಒಂದು ಸರಿನೂ ಬೆರಳೆತ್ತು ಕೈ ತೋರಿಸಬಾರ್ದು ಅನ್ನೋ ಹಾಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಿದ್ದೆ. ಆದರೆ ಈಗ ಯಾರಾದ್ರೂ ಒಬ್ಬರು ನನ್ನ ಕಡೆ ಬೆರಳು ತೋರಿಸ್ಬಿಟ್ರೆ ಎಲ್ಲರೂ ಹಾಗೆ ನೋಡ್ತಾರೆ ಶಾಂತಮ್ಮ. ಮುಂದೆ ನನ್ನ ಪರಿಸ್ಥಿತಿ ಏನು? ಇದಕ್ಕೆಲ್ಲ ಒಂದೇ ದಾರಿ ಶಾಂತಮ್ಮ. ನನ್ನ ಚಿನ್ನು ಮರಿ ಮತ್ತೆ ನನಗೆ ಸಿಗಬೇಕು. ಹೌದು, ಅವ್ರು ನನ್ನ ಪ್ರೀತಿ ಒಪ್ಕೋಬೇಕು. ಚಿನ್ನು ಮರಿ ನೋಡಿ, ನೀವು ನನಗೆ ಸಿಕ್ಕಿದ್ರೆ ಸಾಕು. ನಾನು ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ. ನೀವು ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀರಾ ಅಲ್ವಾ? ನೀವು ಸಿಕ್ಕಿದ್ರೆ ಸಾಕು, ಅರ್ಥ ಮಾಡ್ಕೋತೀರ. ಸಿಕ್ಕಿದ್ರೆ ಸಾಕು. ಸಿಗ್ತಾರಲ್ವ ಶಾಂತಮ್ಮ? ಅರ್ಥ ಮಾಡ್ಕೋತೀರಿ ಅಲ್ವಾ? ಅರ್ಥ ಮಾಡ್ಕೋತೀರಿ ಅಲ್ವಾ? ನೋಡು, ಹೀಗೆಲ್ಲ ಯೋಚನೆ ಮಾಡಬೇಡ. ಈಗ ಹುಡುಕ್ತಿದೀಯ ತಾನೆ? ಖಂಡಿತ ಅವಳು ಸಿಗ್ತಾಳೆ. ಈಗ ನಡೆಯುವಾಗ ಎಡಬೋದು ಸಹಜ. ಹಾಗಂತ ನಡೆಯೋದನ್ನೇ ಬಿಟ್ಬಿಡ್ತೀವ? ಹಾಗೆ ನೀನು ಹುಡುಕ್ತಾ ಇರು, ಖಂಡಿತ ಸಿಗ್ತಾಳಪ್ಪ. ಯೋಚನೆ ಮಾಡಬೇಡ, ಸ್ವಲ್ಪ ಸಮಾಧಾನವಾಗಿರು. ಇರು, ನಿಂಗೆ ಕುಡಿಯೋಕ್ಕೆ ಏನಾದರೂ ತರ್ತೀನಿ. लक्ष्मी निवासा